ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ, ಪ್ರಕಾಶ್ ಅವರು JDSನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚೆಗೂ ಕೂಡ ವಕ್ತಾರರನ್ನು ಕಳಿಸದೇ ಇರುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಪ್ರಶಾಂತ್, DK ಶಿವಕುಮಾರ್ ಅವರು ಅಂದುಕೊಂಡಿದ್ದನ್ನು ಸಾಧಿಸಿದರು, ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯುವ ಮೂಲಕ. ಬಟ್ ಹೈಕಮಾಂಡ್ ಅಂದುಕೊಂಡಿದ್ದನ್ನು ಸಾಧಿಸೋದು 2028ರ ಚುನಾವಣೆಯಲ್ಲಿ. ದಟ್ ಈಸ್ ದ ಹ್ಯೂಜ್ ಟಾಸ್ಕ್. ಅದೇ ನನಗನ್ಸುತ್ತೆ 2023ಕ್ಕಿಂತ ಮುಂಚೆಯಿಂದಲೇ DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ರು. 2016ರಲ್ಲೇ ಅವ್ರಿಗೆ ನಾನು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷನಾಗಬೇಕು, 2018ರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇತ್ತು ಅವ್ರಿಗೆ. ಆದರೆ ಸಿದ್ದರಾಮಯ್ಯನವರು ಆಗ ಜಾಣತನದಿಂದ ಅವ್ರಿಗೆ ಅಧ್ಯಕ್ಷರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿತ್ತು DK ಬಂದರೆ ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ, ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಸಂಭಾಳಿಸ್ಬೋದು, DK ಸಂಭಾಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣದಿಂದ ಸಿದ್ದರಾಮಯ್ಯನವರು ತುಂಬ ಆಗ ಅವರ ಫೇಮಸ್ ಮಾತು, ನಾನು ಚೆಸ್ ಆಡ್ಲಿಕ್ಕೆ ಹೋದೆ, ಅವರು ಫುಟ್ಬಾಲ್ ಆಡ್ಬಿಟ್ರು ಅಂತ DK ಶಿವಕುಮಾರ್ ಹೇಳಿದರು. ಸೊ 2016ರಲ್ಲಿ ಸಾಧ್ಯ ಆಗದೇ ಇದ್ದಿದ್ದು ಅವ್ರಿಗೆ 2019ರಲ್ಲಿ ಯಾವಾಗ ಕಾಂಗ್ರೆಸ್ JDS ಸರ್ಕಾರ ಕುಸಿದು ಬಿತ್ತು, ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಕಾಂಗ್ರೆಸ್ JDSಗಳು ಡೆಸಿಮೇಟ್ ಆಗಿಬಿಟ್ವು ಮೈತ್ರಿ. ಆಗ ದಿನೇಶ್ ಗುಂಡೂರಾವ್ ನಂತರ DK ಶಿವಕುಮಾರನ್ನು ಅಧ್ಯಕ್ಷ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಹೈಕಮಾಂಡ್ ಒಪ್ಕೊಂತು. ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಹಿ ಹ್ಯಾಸ್ ಕಮ್ ಎ ಲಾಂಗ್ ವೇ. ಅಂದರೆ ಯೂಶ್ವಲಿ ಏನಿರುತ್ತೆ, ಹೈಕಮಾಂಡ್ ಅಪಾಯಿಂಟೆಡ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೈಕಮಾಂಡ್ ಒಂದು ಬೇರೆ ಕನ್ಸಿಡರೇಷನ್ ಕಾರಣದಿಂದ ಅವರನ್ನು ಮುಖ್ಯಮಂತ್ರಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳೋದು, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ಪಣತಟ್ಟು ಬಂದು ಆ ಹುದ್ದೆಯ ಮೇಲೆ ಕಣ್ಣಿಟ್ಟು ಬಂದು ಮುಖ್ಯಮಂತ್ರಿ ಆದವರಲ್ಲ. ಅವರು ಲಕ್ಕು ಖುಲಾಯಿಸ್ತು. ಚೆಸ್ ಚೆಸ್ ಅಂತಿರೋ ಪಗಡೆ ಆಟದಲ್ಲಿ ಎಲ್ಲಿರಬೇಕೋ ಅಲ್ಲಿ ಸರಿಯಾಗಿ ಟೈಮ್ ಜಾಗದಲ್ಲಿ ಹಾಗಾಗಿ ಅವರು ಮುಖ್ಯಮಂತ್ರಿಗಳಾದರು. ಆದರೆ ಪ್ರಾಯಶಃ ನನಗನ್ಸುತ್ತೆ ದೇವೇಗೌಡರು ನೋಡಿ, ಹೆಗಡೆ ಅವರ ಜೊತೆ ಕಿತ್ತಾಟ 83ರಲ್ಲಿ ಶುರು ಆದಮೇಲೆ 94ಕ್ಕೆ ಮುಖ್ಯಮಂತ್ರಿ ಆಗುವವರೆಗೆ ದೇವೇಗೌಡರದೊಂದು ಛಲ ಇತ್ತು, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಬಂಗಾರಪ್ಪನವ್ರದ್ದು ಆ ರೀತಿ ಛಲ ಇತ್ತು, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ವೀರೇಂದ್ರ ಪಾಟೀಲ್ರನ್ನು ತೆಗೆದ ಮೇಲೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ದೇವೇಗೌಡರು ಚುನಾವಣೆಯನ್ನು ಗೆದ್ದು ಮುಖ್ಯಮಂತ್ರಿ ಆದರು. SM ಕೃಷ್ಣ ಅವ್ರದ್ದು ನನಗೆ ಛಲ ಇತ್ತು ಅಂತ ಅನ್ನಿಸಲ್ಲ, ಬಟ್ ಕಾಲ ಕೂಡಿ ಬಂತವ್ರಿಗೆ ಜನತಾದಳದ ಕಿತ್ತಾಟದ ಕಾರಣದಿಂದ, ಇದೇ DK ಶಿವಕುಮಾರ್ ಮಾಡಿದ ಸ್ಟ್ರಾಟಜಿಯ ಕಾರಣದಿಂದ SM ಕೃಷ್ಣ ರಾಜ್ಯದ ಮುಖ್ಯಮಂತ್ರಿ ಆದರು. ಈ ರೀತಿಯ ಛಲ ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಕೆಲಸ ಮಾಡಿದರು, ಆದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ ಬರಲಿಲ್ಲ. ಯಡಿಯೂರಪ್ಪನವ್ರಿಗೂ ಛಲ ಇತ್ತು, ಕಿತ್ತಾಟ ಗುದ್ದಾಟದ ನಂತರ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು. ಸಿದ್ದರಾಮಯ್ಯನವ್ರಿಗೂ ಆ ಛಲ ಇತ್ತು, ಅವ್ರು ಜನತಾ ದಳದಿಂದ ಹೊರಗಡೆ ಬಂದು, JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವರು 20 ವರ್ಷ, ನನ್ನ ಅಂದಾಜಿಗೆ 20 ವರ್ಷ ಅಲ್ಲಿದ್ದರು. ಮೊದಲು ಲೋಕದಳದಲ್ಲಿದ್ದರು, 20 ವರ್ಷ ಜನತಾ ಪಾರ್ಟಿಯಲ್ಲಿದ್ದರು, 20 ವರ್ಷ ಕಾಂಗ್ರೆಸ್ನಲ್ಲಿದ್ದರು. ಅವರ ಇಡೀ ಒಂದು ರಾಜಕೀಯ ಜರ್ನಿಯನ್ನು ನೋಡಿದ್ರೆ. ಬಟ್ DK ಶಿವಕುಮಾರ್ ಕಳೆದ 5-6 ವರ್ಷಗಳಿಂದ ನನಗನ್ಸುತ್ತೆ ಇವತ್ತಿನ ದಿನಕ್ಕೆ ಅವರು ಪ್ರಿಪೇರ್ಡ್ ಫಾರ್ ಇಟ್. ಪ್ರಿಪರೇಷನ್ ಇತ್ತು, ಛಲ ಇತ್ತು. KPCC ಅಧ್ಯಕ್ಷರಾಗಿ ಇಡೀ ರಾಜ್ಯದಾದ್ಯಂತ ಓಡಾಡಿದ್ರು, ರಿಸೋರ್ಸಸ್ ಹಾಕಿದ್ರು. 23ರ ಗೆಲುವಿನಲ್ಲಿ ನರೇಂದ್ರ ಮೋದಿ ವಿರುದ್ಧ ಗೆಲುವು ಸಾಧಿಸೋದು ಸುಲಭದ ಮಾತಾಗಿರಲಿಲ್ಲ. ಕಾಂಗ್ರೆಸ್ ಎಲ್ಲ ಕಡೆ ಡೆಸಿಮೇಟ್ ಆಗ್ತಾ ಹೋಯಿತು. ಬಟ್ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೋಡಿ ಅಧಿಕಾರಕ್ಕೆ ತಂದ ದಿನದಿಂದ DK ಶಿವಕುಮಾರ್ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಮಾಡ್ತಾಯಿದ್ರು. ಕೊನೆಗೂ ಅವ್ರ ಸ್ಟ್ರಾಟಜಿ ಯಶಸ್ವಿ ಆಗಿದೆ ಅಂತ ನನಗೆ ಅನಿಸುತ್ತೆ. ಹೀಗಾಗಿ ಇವತ್ತು ಈಗೇನು ಅವ್ರು ಕೈ ಬೀಸ್ತಾ ಇದ್ರು, ನನಗನ್ಸುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೆ ಯಾವುದೇ ವೇಟ್ ಮಾಡಿದ್ರು, ಉತ್ಸಾಹವನ್ನು ತೋರಿಸೋದು ಬೇಡ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿತ್ತು. ಬಟ್ ಆಶ್ಚರ್ಯಕರ ರೀತಿಯಲ್ಲಿ ಸಮಸ್ಯೆ ಅಂದುಕೊಂಡಿದ್ದಕ್ಕಿಂತ DK ಶಿವಕುಮಾರರ ಪಾಲಿಗೆ ಸರಳವಾಗಿ ಬಗೆಹರಿತು. ಇವತ್ತು ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ಸಭೆಯಲ್ಲಿ ನನಗೆ ಹೈಕಮಾಂಡ್ ರಾಜೀನಾಮೆ ಕೊಡಲಿಕ್ಕೆ ಹೇಳಿತ್ತು, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಮುಂದಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇರ್ತಾರೆ, ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ರಿಂದ ನನಗನ್ಸುತ್ತೆ ಈಗ ಹೆಚ್ಚಿಗೆ ಸಂಶಯಗಳೇನು ಉಳಿದಿಲ್ಲ, ಈಗೇನು ಅಂಬಿಗ್ವಿಟಿ ಉಳಿದಿಲ್ಲ, ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ನನಗನ್ಸುತ್ತೆ ನೋಡಿ, ಇಬ್ಬರದು ನಾಯಕರದು ವಾಟ್ ಎ ಜರ್ನಿ ಅಲ್ವಾ.
ಇಬ್ರಿಗೂ ಏನು ಪೊಲಿಟಿಕಲ್ ದೊಡ್ಡ ಮಟ್ಟದ ಏನು ಅಂದರೆ ಈಗ ಡಿ ಕೆ ಶಿವಕುಮಾರ್ ತಂದೆ ಏನೋ ಸಣ್ಣ ಮಟ್ಟದ ರಾಜಕಾರಣ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯನ ಹುಂಡಿ ಅದು ಇಲ್ಲ, ಅದು ಇಲ್ಲ. ಸಿದ್ದರಾಮಯ್ಯನ ಹುಂಡಿಯಿಂದ ಬಂದು 8 ವರ್ಷಗಳ ಕಾಲ ಎಲ್ಲರೂ, ನಾನನ್ನೋ ದೇವೇಗೌಡರು ತೆಗೆದುಕೊಳ್ಳಿ, ಯಡಿಯೂರಪ್ಪನವ್ರು ತೆಗೆದುಕೊಳ್ಳಿ, ಆ ರೀತಿ ಆ ಜಾಗಕ್ಕೆ ಬರಬೇಕಾದ್ರೆ ಯಾವ ರೀತಿಯಾಗಿ ನಿಮ್ಮ ವೈಯಕ್ತಿಕ ರಾಜಕೀಯ ನಿಲುವು ಒಲವುಗಳೇನೇ ಇರಲಿ, ಬಟ್ ಈ 3 ಜನ ನಾಯಕರ ಜರ್ನಿ ಕಮಾಂಡೇಬಲ್. ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎಲ್ಲರ ಆಸಕ್ತಿ, ಕುತೂಹಲ ಮುಂದಿನ ಪಾಲಿಟಿಕ್ಸ್ ರಿವಾಲ್ವ್ ಅರೌಂಡ್ ಆಗೋದು ಅಜಿತ್. ನನಗನ್ಸುತ್ತೆ ಇವತ್ತಿನ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಕರ್ನಾಟಕದ ರಾಜಕಾರಣ ಒಂದು ಹೊಸ ಮಗ್ಗಲನ್ನು ಬದಲಿಸ್ತಾ ಇದೆ. 3 ಮಾಸ್ ಲೀಡರ್ಸ್ಗಳು ನಿಧಾನವಾಗಿ ನೇಪಥ್ಯಕ್ಕೆ ಸರಿದ್ರು. ಸಕ್ರಿಯ ರಾಜಕಾರಣದಲ್ಲಿ ಇರ್ಬೋದು, ಈಗ ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ನಾಳೆ ಸಿದ್ದರಾಮಯ್ಯ. ಆದರೆ ಅಧಿಕಾರ ರಾಜಕಾರಣದಿಂದ ಹೊರಗಡೆ ಆ ನೇಪಥ್ಯಕ್ಕೆ ಸರಿದ ನಂತರ ಡಿ ಕೆ ಶಿವಕುಮಾರ್ ಈಗ ಒಂದು ಜಾಗಕ್ಕೆ ಬಂದು ಕುಳಿತರು. ನೆಕ್ಸ್ಟ್ KPCC ಅಧ್ಯಕ್ಷರಾಗಿ ಏನಾದರೂ ಜಾರಕಿಹೊಳಿ ಬಂದರೆ ದಟ್ ವಿಲ್ ಬಿ ಅನದರ್ ಪವರ್ ಸೆಂಟರ್. ಇನ್ನೊಂದು ಕಡೆ ಅಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ BJPಯಲ್ಲಿದ್ದಾರೆ. ಅಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ನಿರೀಕ್ಷಿಸಲಾಗ್ತಾ ಇದೆ. ಅಲ್ಲಿ ಇನ್ನೊಂದು ಪವರ್ ಸೆಂಟರ್ ಕೂಡ ಬರಬಹುದು. ಇನ್ನೊಂದು ಪವರ್ ಸೆಂಟ್ರಲ್ನಲ್ಲಿ ದೇವೇಗೌಡರ ಕುಟುಂಬ ಇದೆ, ಅಲ್ಲಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ. ಇನ್ನು ಕರ್ನಾಟಕದ ಹೊಸ ರಾಜಕಾರಣ ಈ ವ್ಯಕ್ತಿಗಳ ಸುತ್ತುತ್ತೆ. ಇಷ್ಟು ದಿನ ಒಂದು ರೀತಿಯ ನಾವು ನಿನ್ನೆ ಅದರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ್ವಿ. ಜಾತೀಯ ಸಮೀಕರಣಗಳು ಒಂದು ರೀತಿ ಇತ್ತು. ಈಗ ಜಾತೀಯ ಸಮೀಕರಣಗಳು ಇಲ್ಲೊಂದಿಷ್ಟು ಹೊಡೆದು ಅಲ್ಲಿ ಹೋಗ್ತವೆ, ಅಲ್ಲೊಂದಿಷ್ಟು ಹೊಡೆದು ಇಲ್ಲಿ ಹೋಗ್ತವೆ. ಅದು ಏನೇನಾಗ್ತವೆ ಅನ್ನೋದು ಪ್ರಾಯಶಃ ಮುಂದಿನ 1 ವರ್ಷಗಳ ಕಾಲ ನಾವು ಕಾಯಬೇಕಾಗತ್ತೆ. ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಮುಖ್ಯಮಂತ್ರಿ ಆಗುವವರೆಗಿನ ಒಂದು ಹಾದಿ ಬೇರೆ. ಬಟ್ ಅವರಿಂದ ಹೈಕಮಾಂಡ್ ಬಯಸ್ತಾ ಇರೋದೇನು, ಮತ್ತು ಅವರು ಇತಿಹಾಸದ ಪುಟದಲ್ಲಿ ಮಾಸ್ ಲೀಡರ್ ಆಗಿ ದಾಖಲಾಗಬೇಕಾದ್ರೆ ಈಗ ಅವರನ್ನು ನಾವು ಮಾಸ್ ಲೀಡರ್ ಅನ್ನಲ್ಲ. ಹೌದು, ಇರ್ಬೋದು ಅವರು ಕಾಂಗ್ರೆಸ್ ಸ್ಟ್ರಾಟಜಿಸ್ಟ್, ತಂತ್ರಗಾರಿಕೆ ಅದೆಲ್ಲ. ಮಾಸ್ ಲೀಡರ್ ಅವ್ರು ಯಾವಾಗ ಆಗ್ತಾರೆ? ಒಂದು ಜನರಲ್ ಎಲೆಕ್ಷನ್ಸ್ ಅನ್ನ ಗೆದ್ದು ತೋರಿಸಿದಾಗ ಮಾತ್ರ. ಬಟ್ ಒಂದು ನನಗನ್ಸುತ್ತೆ ಅಜಿತ್, ನಾವು ಈಗ ಜನಸಾಮಾನ್ಯರಾಗಿ ರಾಜಕಾರಣಿಗಳಿಂದ ಯಾರನ್ನು ನಾವು ಇತಿಹಾಸದಲ್ಲಿ ನೆನ್ಪಿಡ್ತೀವಿ? ತುಂಬ ಪೆಟ್ಟು ತಿಂದು 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 ಪಕ್ಕದಲ್ಲಿ ಹೋಗಿ ವಾಪಸ್ ಬಂದು ಅಧಿಕಾರ ಹಿಡಿತಾರಲ್ಲ, ಆ ರಾಜಕಾರಣಿಗಳನ್ನ ಇತಿಹಾಸ ನೆನಪಿನಲ್ಲಿ. ಇವತ್ತು ನರೇಂದ್ರ ಮೋದಿ, ಗುಜರಾತ್ ದಂಗೆಯ ನಂತರ ಎಂಥ ಪ್ರತಿಕೂಲ ಪರಿಸ್ಥಿತಿ ಅದು. ನಿತೀಶ್ ಕುಮಾರ್ ಲಾಲೂರನ್ನ ಎದುರಾಕೊಂಡು 20 ವರ್ಷಗಳ ಕಾಲ ರಾಜಕಾರಣ ಮಾಡಿದರು. ನಮ್ಮಲ್ಲೇ ತೆಗೆದುಕೊಳ್ಳಿ, ದೇವೇಗೌಡರು, ರಾಮಕೃಷ್ಣ ಹೆಗಡೆ ಮತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಆದ ನಂತರ ದೇವೇಗೌಡರ ಪರಿಸ್ಥಿತಿ ಏನಿತ್ತು ರೀ ಸಮಾಜವಾದಿ ಜನತಾ ಪಕ್ಷದಲ್ಲಿ. ಅದಾದ್ಮೇಲೆ ಅವರು 94ರಲ್ಲಿ ಬಂದು ಮುಖ್ಯಮಂತ್ರಿ ಆದರು. ಸೇಮ್ ವಿತ್ ಯಡಿಯೂರಪ್ಪನವರು 99ರಲ್ಲಿ ಚುನಾವಣೆ ಸೋತೋಗಿದ್ರು. ಯಡಿಯೂರಪ್ಪ ಸ್ವತಃ ಅವರೇ ಸೋತಿದ್ರು. 2006ರಲ್ಲಿ ಬಂದು ಉಪಮುಖ್ಯಮಂತ್ರಿ ಆದರು, 8ರಲ್ಲಿ ಮುಖ್ಯಮಂತ್ರಿ ಆದರು. ಡಿ ಕೆ ಶಿವಕುಮಾರ್ ಕೂಡ ಜೈಲ್ನಲ್ಲಿ ಹಾಕಿದಾಗ, ಈಗಲ್ಟನ್ ರೆಸಾರ್ಟ್ನಲ್ಲಿ ಒಂದಿಷ್ಟು ಶಾಸಕರನ್ನು ಇಟ್ಟುಕೊಂಡ ಕಾರಣಕ್ಕೆ ಕೇಂದ್ರ ಸರ್ಕಾರ ಜೈಲ್ನಲ್ಲಿ ಹಾಕಿದಾಗ ಏನೆಲ್ಲ ಪರಿಸ್ಥಿತಿಯನ್ನು ಅನುಭವಿಸಿದ್ರು, ಅಲ್ಲಿಂದ ಟರ್ನ್ ಅರೌಂಡ್ ಆಗೇನು ಬಂದಿದ್ದಾರೆ, ಮುಖ್ಯಮಂತ್ರಿ ಆಗ್ತಿದ್ದಾರೆ. ನನಗನ್ಸುತ್ತೆ ಮುಂದಿನ 2 ವರ್ಷಗಳ ಕಾಲ ಕರ್ನಾಟಕದ ರಾಜಕಾರಣ ಒಂದು ರೀತಿ ಬಹಳ ಟೆಸ್ಟಿಂಗ್ ಟೈಮಲ್ಲಿರುತ್ತೆ. ಇವ್ರು ಹೆಂಗೆ ನಡ್ಕೊಳ್ತಾರೆ ಅನ್ನೋದರ ಮೇಲೆ ಮುಂದಿನ ರಾಜಕಾರಣ ನಿಂತಿದೆ. ಚಂದ್ರಶೇಖರ್, ಸಿದ್ದರಾಮಯ್ಯನವ್ರನ್ನ ಎದುರಿಸೋದು ಅಂದರೆ ಸೈದ್ಧಾಂತಿಕವಾಗಿ ಎದುರಿಸೋದು, ಬಟ್ ಡಿ ಕೆ ಶಿವಕುಮಾರನ್ನ ಎದುರಿಸೋದು ಹಾಗಲ್ಲ. ಈಸ್ ಅ ಸ್ಟ್ರಾಟಜಿಸ್ಟ್. ನಿನ್ನೆ ಇದರಲ್ಲಿ ಕಾಟನ್ಪೇಟ್ ಮೇನ್ ರೋಡಲ್ಲಿ ಹೋಗ್ಬೇಕು. ನಿಮ್ಮ ಇಷ್ಟು ವರ್ಷಗಳ ವಿಪಕ್ಷದ ಸ್ಟ್ರಾಟಜಿ ಬದಲಾಯಿಸಿಕೊಳ್ಳಬೇಕಾಗಿ ಬರುತ್ತೇನೆ. ಕಾಲ ನಿರ್ಣಯ ಮಾಡುತ್ತೆ. 28ರ ಚುನಾವಣೆಯಲ್ಲಿ ರಿಸಲ್ಟ್ ಬರುತ್ತೆ. ನಾನು ಬಂದಿಲ್ಲ, ನಿಮ್ಮ ಹತ್ರ ಡಿಸ್ಕಷನ್ಗೆ ಕೂತ್ಕೊತೀನಿ. ಆಗ ಅದನ್ನು ಆ ವಿಷಯವನ್ನು ಮಾತಾಡೋದು ಹಿಂಗೆ ಹೇಳಿದ್ರಿ. ಹೌದೌದೌದು, ಅದನ್ನು ದೇಶದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಿನ್ನೆ ಕಾಟನ್ಪೇಟ್ ಮೇನ್ ರೋಡಲ್ಲಿ ಅದನ್ನೇ ಹೇಳ್ತಾ ಇದೆ. ಈ ಒಂದು ಬಕ್ರೀದ್ದು ಆ್ಯಡ್ ಹಾಕಿದ್ರು ಇವರು ಕಾಂಗ್ರೆಸ್ ಅವರು. ಮೇಲ್ಗಡೆಗೆ ರಾಹುಲ್ ಗಾಂಧಿ ಚಿತ್ರ ಇತ್ತು, ಕೆಳಗಡೆಗೆ ಒಂದು ಕಡೆಗೆ ಟಗರಿನ ಚಿತ್ರ ಇತ್ತು, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಚಿತ್ರ ಇತ್ತು. ಬಕ್ರೀದ್ ಶುಭಾಶಯಗಳು ಅಂತ ಹಾಕಿದ್ರು. ನನಗೆ ಗೊತ್ತಿಲ್ಲ, ಬಕ್ರೀದಲ್ಲಿ ಬಲಿ ಕೊಡ್ತಾರಂತೆ. ಅದು ಕಾಂಗ್ರೆಸ್ ಅವರು ಟಗರನ್ನ ಬಲಿ ಕೊಟ್ಟರೋ ಬೇರೆ ಯಾರನ್ನ ಬಲಿ ಕೊಟ್ಟರೋ ಗೊತ್ತಿಲ್ಲ. ನೋಡಿ, ಈ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಿತ್ತು. ಯಾಕೆಂತೇಳಿದ್ರೆ ಸಂಖ್ಯಾಬಲ ಅವ್ರ ಹತ್ರ ಇತ್ತು. ಏನೋ ಕಾಂಗ್ರೆಸ್ಸಿಗೆ ಬೇಕಾದಂಥ ಸಂಖ್ಯಾಬಲ. ಡಿ ಕೆ ಶಿವಕುಮಾರ್ ಹೆಸರಲ್ಲಿ 19 ಕರಪ್ಷನ್ ಕೇಸು, ಸಿದ್ದರಾಮಯ್ಯವ್ರ ಹೆಸರಲ್ಲಿ ಇದ್ದಿದ್ದು ಬರೀ 13 ಕರಪ್ಷನ್ ಕೇಸು. ಹಾಗಾಗಿ ಅಲ್ಲಿ ಕರಪ್ಷನ್ ಕೇಸ್ ಅವ್ರಿಗೆ ಜಾಸ್ತಿ ಮಾನ್ಯತೆ ಇದ್ರಿಂದ ಆವತ್ತೇ ಡಿ ಕೆ ಶಿವಕುಮಾರ್ ಆಗಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಕಳ್ತನ ಮಾಡೋರ ಪಕ್ಷದಲ್ಲಿ ಹೆಚ್ಚಿಗೆ ಕಳ್ತನ ಮಾಡೋರಿಗೆ ಪ್ರಿಫರೆನ್ಸಸ್ಸು. ನೋಡಿ, ಇವತ್ತು ಎಲ್ಲ ತ್ಯಾಗದ ಮಾತು, ಏನು ಹೈಕಮಾಂಡ್ಗೆ ಗೌರವ ಕೊಟ್ಟಿರೋ ಮಾತು ಸಿದ್ದರಾಮಯ್ಯ ವಿಷಯ ಬರ್ತಿದೆ.
ಇದೇ ತ್ಯಾಗದ ಮತ್ತು ಹೈಕಮಾಂಡ್ಗೆ ಅಷ್ಟೊಂದು ಗೌರವ ಕೊಡಬೇಕಾಗಿದ್ರೆ ಅವರು ಮಧ್ಯದಲ್ಲಿ ಸಾವಿರ ಸರಿ ಯಾಕೆ ಹೇಳೋರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ 2.5 ವರ್ಷಕ್ಕೆ ಇಳಿತೀನಿ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗತ್ತಾ? ಹೆಂಗೆ ಯೋಚನೆ ಮಾಡ್ತೀರಾ? ಕೊಡ್ತೀನಿ ಅವ್ರ ಮಗನ ಕೈಲಿ ಆವಾಗ ಹೈಕಮಾಂಡ್ ಇರಲಿಲ್ವಾ? ಈ ಪ್ರಶ್ನೆ ಬಹಳ ಜನರಿಗೆ ಇರಬಹುದಪ್ಪ. ಚಂದ್ರಶೇಖರ್ ಅವರು ಒಂದು ನಿಮಿಷ, ಚಂದ್ರಶೇಖರ್ ಅವರು ಒಬ್ಬರೇ ಕೇಳ್ತಿರೋದಲ್ಲ. 3 ವರ್ಷಕ್ಕೋ 2.5 ವರ್ಷಕ್ಕೋ ಒಟ್ಟಿನಲ್ಲಿ ಇಳಿಯೋದೇ ಆದರೆ 5 ವರ್ಷ ನಾನೇ ಸಿ ಎಂ, 5 ವರ್ಷ ನಾನೇ ಸಿ ಎಂ ಅಂತ ಯಾಕೆ ಹೇಳ್ತಾ ಬಂದರು ಅಂತ ಭಾಳ ಜನ ಕೇಳ್ತಾ ಇದ್ದಾರೆ ಇದನ್ನ. ಅಲ್ರಿ 2.5 ವರ್ಷಕ್ಕೆ ನಾನು ಇಳಿತೀನಿ ಅಂತ ಮೊದಲೇ ಹೇಳಿದ್ರೆ ಆಡಳಿತ ನಡೆಸೋದಕ್ಕಾಗತ್ತೇನ್ರಿ? ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕಾಗತ್ತಾ? ಹೈಕಮಾಂಡ್ ಯಡಿಯೂರಪ್ಪನವ್ರು 15 ದಿವಸದ ನಂತರ ರಾಜೀನಾಮೆ ಕೊಡಬೇಕಾಗಿತ್ತು. ಕರೆಸಿ ಹೇಳಿದ್ದವ್ರು. ನಾನು ನರೇಂದ್ರ ಮೋದಿನ ಅಮಿತ್ ಶಾನ ಭೇಟಿ ಮಾಡ್ಕೊಂಡು ಬಂದ ಮೇಲೆ ಅವರೇನು ಬಂದು ಹೇಳಲಿಲ್ಲ ನಂಗೆ ರಾಜೀನಾಮೆ ಕೊಡಕ್ಕೆ ಹೇಳಿದ್ದಾರೆ ಅಂತ. ಬಿಜೆಪಿ ಸರ್ಕಾರ ಬಂದಾಗ ಯಾವುದೇ ಮಾತುಕತೆ ಆಗಿರಲಿಲ್ಲ. ಇನ್ನೊಬ್ಬರನ್ನ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಮಾಡ್ತೀವಿ, ಅವ್ರಿಗೆ 2 ವರ್ಷ ಇವ್ರಿಗೆ 2 ವರ್ಷ ಅಂತ ಯಾವ ಮಾತುಕತೆನೂ ಆಗಿರಲಿಲ್ಲ. ಆ ಥರ ಕಲ್ಚರೇ ಬಿಜೆಪಿ ಒಳಗಡೆ ಇಲ್ಲ. ಮಾತುಕತೆ ಮಾಡ್ಕೊಂಬಂದು ಒಪ್ಕೊಂಬಂದಿರೋರು ಅದನ್ನ ಡೈರೆಕ್ಟ್ ಇದು ಡಿ ಕೆ ಶಿವಕುಮಾರ್ ಅಲ್ಲೋಗಿ ಇಂಗ್ಲೀಷ್ ಚಾನಲಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು ಯಾವುದು? ಇವ್ರಿಗೆ ನಿಜವಾಗ್ಲೂ ಹೈಕಮಾಂಡ್ ಮೇಲೆ ಆ ಥರ ಗೌರವ ಇದ್ರೆ ಬಿಡಪ್ಪ ಮುಂದೆ ನಿರ್ಧಾರ ಆಗುತ್ತೆ ಅಂತಲೂ ಹೈಕಮಾಂಡ್ ಮೇಲೆ ಹಾಕ್ಬೇಕಾಗಿತ್ತು. 3 ವರ್ಷ ಇದ್ದಕ್ಕಿದ್ದಂಗೆ ನಾನೇ 5 ವರ್ಷ ಮುಖ್ಯಮಂತ್ರಿ, ಅವ್ರ ಮಗ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಅದು ಬಿಟ್ಬಿಡಿ 28ರಲ್ಲೂ ನಮ್ಮಪ್ಪನೇ ಮುಖ್ಯಮಂತ್ರಿ. ಜಾರಕಿಹೊಳಿ ಅವರು ಇದನ್ನೇ ಮತ್ತೆ ರಿಪೀಟ್ ಮಾಡಿದ್ರು. ಅಂದ್ರೆ ಅಲ್ಲಿ ಆವಾಗ ಅವ್ರಿಗೆ ಹೈಕಮಾಂಡ್ ಬಂದಿರಲಿಲ್ಲ. ಈಗ ಯಾಕೆ ಇದ್ದಕ್ಕಿದ್ದಂಗೆ ಹೈಕಮಾಂಡ್ ಅನ್ಕೊಂಡ್ಬಂದ್ಬಿಡ್ತು ಅಂತ ಹೇಳಿದ್ರೆ, ನೋಡಿ ಸಿದ್ದರಾಮಯ್ಯವ್ರಿಗೂ ಬಹಳ ಚೆನ್ನಾಗಿ ಗೊತ್ತಾಗೋಯ್ತು ಇನ್ನು ಮುಂದೆ ಈ ಸರ್ಕಾರ ನಡೆಸೋಕ್ಕಾಗಲ್ಲ. ಸರ್ಕಾರಿ ದಿವಾಳಿ ಎದ್ದೋಗಿದೆ. ಯಾವ ಹಿಂದೆ ಎಸ್ ಹೇಳ್ಕೊಂಡು ನಾವು ಮುಂದೆಗಡೆ ಬಂದ್ವಿ, ಅದು SC SPಗಳ ಹಣವನ್ನು ತಿಂದಿರೋದಾಗ್ಲಿ, ವಾಲ್ಮೀಕಿ ಹಗರಣ ಆಗಲಿ, ದಿನಕ್ಕೊಂದು ಮಿನಿಸ್ಟ್ರಿಗಳ ಹಗರಣ, 2013ರಿಂದ 2018 ಕೊಟ್ಟಂತಹ ಒಂದು ಬಿಗಿ ಆಡಳಿತ ನನ್ನ ಕೈಲಿ ಇವಾಗ ಕೊಡ್ತಾ ಇಲ್ಲ. ಈ ಭ್ರಷ್ಟಾಚಾರವನ್ನು ನನ್ನ ಕೈ ನಿಗ್ರಹ ಮಾಡ್ತಿಲ್ಲ. ಏನು ಆಡಳಿತ ಕುಸಿದೋಗ್ತಾ ಇದೆ ಅಥವಾ ಕರಪ್ಷನ್ ಮಿತಿಮೀರೋಗ್ತಾ ಇದೆ, ರಾಜ್ಯ ದಿವಾಳಿ ಆಗ್ತಾ ಇದೆ, ಇದನ್ನ ನನ್ನ ಕೈಲಿ ತರೋಕ್ಕಾಗ್ತಿಲ್ಲ ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಬಹಳ ಚೆನ್ನಾಗಿ ಗೊತ್ತಾಯ್ತು. ಹಿ ವಾಸ್ ಇನ್ ನೀಡ್ ಆಫ್ ಎ ರೆಸ್ಪೆಕ್ಟ್ಫುಲ್ ಎಕ್ಸಿಟ್. ಹಾಗಾಗಿ ಇವ್ರಿಗೊಂದು ಅವಕಾಶ ಬಂತು. ಪ್ರಶಾಂತ್ ಹತ್ರ ಒಂದು ಒಳ್ಳೆ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾ ಬಂದರು, ಅದು ಯಶಸ್ವಿ ಆಯಿತು ಅಂತೇಳಿ. ಹಾಗಾದರೆ ಸಿದ್ದರಾಮಯ್ಯವ್ರ ಸ್ಟ್ರಾಟಜಿ ಏನಾಗಿತ್ತು ಇಲ್ಲಿವರೆಗೂ? ಸಿದ್ದರಾಮಯ್ಯವರು 2004ರಿಂದ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಯಾವ ವಿಷಯ 2 ವಿಷಯ ಹೇಳ್ಕೊಂಬಂದ್ರು. ಒಂದು ಅಹಿಂದ ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ಕೊಂಬಂದ್ರು. ಇನ್ನೊಂದು ಅನ್ಯಾಯ ಮಾಡ್ಕೊಂಬಂದಿದ್ದೆ ಯಾರಿಗೆ? 2008ರಲ್ಲಿ ಯಾರು ವಿರೋಧ ಪಕ್ಷದ ನಾಯಕ ಆಗಬೇಕಾಯಿತು, ಆವತ್ತಿನ ಕಾಲಘಟ್ಟಕ್ಕೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕ ಆಗಬೇಕಾಯಿತು, ಅವರಿಗೆ ಅನ್ಯಾಯ ಮಾಡಿ ಸಿದ್ದರಾಮಯ್ಯರಾದರು. 2013ರಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಇದೇ ದಲಿತರಾದ ಪರಮೇಶ್ವರ್ ಆಗಬೇಕಾಗಿತ್ತು, ಅವರಿಗೆ ಅನ್ಯಾಯ ಮಾಡಿ ಪರಮೇಶ್ವರ್ ಆದರು. ಇವತ್ತು ಸ್ಥಾನವೇ ಬಿಟ್ಟು ಕೊಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರ ನಿಜವಾದ ಒಬ್ಬ ಲೀಡರ್ ಆಗಿದ್ರೆ ಸಿದ್ದರಾಮಯ್ಯನವರು ಯಾರ ಪರವಾಗಿ ನಿಲ್ಲಬೇಕಾಗಿತ್ತು? ಯಾರ ಪರವಾಗಿ ಹೈಕಮಾಂಡ್ ಬ್ಯಾಟಿಂಗ್ ಆಡಬೇಕಾಗಿತ್ತು? ನನ್ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆಯಲ್ಲ ಅವ್ರ ಪರವಾಗಿ ಅಟ್ಲೀಸ್ಟ್ ಒಂದು ಮಾತಾಡಬೇಕಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮಾತಾಡಬೇಕಿತ್ತು, ಪರಮೇಶ್ವರ ಬಗ್ಗೆ ಮಾತಾಡಬೇಕಿತ್ತು. ಯಾವುದೂ ಮಾತಾಡದೆ ಇವ್ರು ಹೋಗಿ ಡೈರೆಕ್ಟ್ ಆಗಿ ಒಂದು ಸರೆಂಡರ್ ಆಗೋ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಹಿಂದೆ ಬಂದಂತಹ ಹಿಂದ ಸಮುದಾಯಕ್ಕೆ ಯಾವ ನ್ಯಾಯವನ್ನು ಕೊಟ್ಟರು ಸಿದ್ದರಾಮಯ್ಯನವರು? ಇದಕ್ಕೋಸ್ಕರ ಅವರು 20 ವರ್ಷ ನಿಮ್ಮನ್ನ ಲೀಡರ್ ಅಂತ ಮೆರೆಸಿದ್ರ ಸಮುದಾಯ ಅಲ್ರಿ. ಯಡಿಯೂರಪ್ಪನವ್ರು ಕೆಳಗಿಳಿಬೇಕು ಅಂದಾಗ ಯಾರ ಪರವಾಗಿ ಮಾತಾಡಿದ್ರು? ಯಡಿಯೂರಪ್ಪನವ್ರು ಕೆಳಗಿಳಿಬೇಕಾದ್ರೆ ಅವ್ರು ಯಾರಿಗೆ ಮಾಡ್ಬೇಕಂತಿದ್ರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು, ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ? ಬೊಮ್ಮಾಯಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಆಯ್ಕೆ ಆಗಿತ್ತು. ಯಾರ ಸೀಟು ಕಿತ್ಕೊಂಡಿರ್ಲಿಲ್ಲ, ಯಾರಿಗೂ ಅನ್ಯಾಯ ಮಾಡಿ ಹೋಗ್ಲಿಲ್ಲ. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಒಂದು ಒಳ್ಳೆ ಮಾತಿದೆ. ಯಾರು ಯಡಿಯೂರಪ್ಪನವರ ಜೊತೆ ನಿಂತಿದ್ರು ಅವ್ರ ಕಡೆವರೆಗೂ ಕಡೆ ಕ್ಷಣದವರೆಗೂ ಅವ್ರ ಜೊತೆ ನಿಲ್ತಾರೆ ಅಂತೇಳಿ ಸಿದ್ದರಾಮಯ್ಯ ಆ ವಿಷಯ ಹೇಳಿ ಹಾಗಾರೆ. ಇವತ್ತು ಕರ್ಕೊಂಡೋಗ್ಬೇಕಾದ್ರೆ 10 ಜನ ಮಿನಿಸ್ಟ್ರಿಗಳನ್ನ ಕರ್ಕೊಂಡೋಗ್ರ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಯಾರ ಜೊತೆ ನಿಂತ್ಕೊಂಡ್ರು ಅವರು? ಯಾರ ವಿಚಾರಕ್ಕೋಸ್ಕರ ಸಿದ್ದರಾಮಯ್ಯ ಪರವಾಗಿ ಇಡೀ ಡಿ ಕೆ ಶಿವಕುಮಾರ್ ಎದುರಾಕೊಂಡ್ರು, ಹೈಕಮಾಂಡ್ ಎದುರಾಕೊಂಡ್ರಲ್ಲ, ಇವರೆಲ್ಲ ಜೊತೆಲಿ ಇರ್ತಕ್ಕಂಥ ಮಿನಿಸ್ಟ್ರಿಗಳು ಜೊತೆಗೆ ಅವ್ರಿಗೆ ಯಾವ ಸಂದೇಶ ಕೊಟ್ಟರು? ಚಂದ್ರಶೇಖರ್, ನಿಮ್ಮ ಪಾರ್ಟಿಯವರು ಏನು ಮಾತಾಡಬೇಕು ಅನ್ನೋದನ್ನು ನಾನೇನು ನಿಮ್ಗೆ ಹೇಳಲ್ಲ. ಆದರೆ ನೀವೊಬ್ಬ ರಾಜಕೀಯ ಕಾರ್ಯಕರ್ತರಿದ್ದೀರಿ. ಅಟ್ಲೀಸ್ಟ್ ಪೊಲಿಟಿಕಲ್ ಕರ್ಟಸಿ ಸೇಸ್ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದವರು, ಮಾಸ್ ಲೀಡರ್ ಆಗಿದ್ದವರು ಕೆಳಗಿಳಿಯುವಾಗ ಅಟ್ಲೀಸ್ಟ್ 4 ಒಳ್ಳೆ ಮಾತುಗಳನ್ನು ಆಡಿ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೆ ಒಳ್ಳೇದು ಅಂತ ನನಗನ್ಸುತ್ತೆ. ನಾನೇ ನಿಮ್ಮ ರಾಜಕೀಯ ಪಕ್ಷದ ಸ್ಟ್ಯಾಂಡ್ ಏನಾಗಿರಬೇಕು ಅಂತ ನಾನು ಬಯಸಲ್ಲ. ಬಟ್ ಯು ಆರ್ ಪೊಲಿಟಿಕಲ್ ರಾಜಕಾರ್ಯಕರ್ತ ಬಿಟ್ಬಿಡಿ. ನೀವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಯಾವ್ದಾದ್ರು 10 ಒಳ್ಳೆ ಕೆಲಸಗಳು ಹೇಳಿ 2023ರಿಂದ ಮಾಡಿರೋದೆಲ್ಲ ಅನ್ಯಾಯ ರೀ. ಇವತ್ತು ರಾಜ್ಯವನ್ನು ದಿವಾಳಿ ಮಾಡಿ ಇಟ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ಬಾಯಲ್ಲಿ ಒಳ್ಳೆ ಮಾತಾಡೋಣ? ಏನು ಹಿಂದೂಗಳ ದಮನ ಮಾಡಿದ್ರು ಅಂತ ಒಳ್ಳೆ ಮಾತಾಡೋಣ, ಸಿದ್ದರಾಮಯ್ಯ ಅನ್ಯಾಯ ಮಾಡಿದ್ರು ಒಳ್ಳೆ ಮಾತಾಡೋಣ, SC SPಗಳು ದುಡ್ಡು ತಿಂದ್ರು ಅಂತ ಒಳ್ಳೆ ಮಾತಾಡೋಣ, ಬೆಂಕಿ ಇಟ್ರು ಅಂತ ಹೇಳೋಣ, ಬೀದಿಗೆ ಇಟ್ರು ಅಂತ ಹೇಳೋಣ, ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದ್ರು ಅಂತ ಹೇಳೋಣ, ಸತತವಾಗಿ 4 ವರ್ಷ ಡೆಫಿಸಿಟ್ ಬಜೆಟ್ ಪಡಿಸಿದ್ರು ಅಂತ ಹೇಳೋಣ. ಯಾವ ವಿಚಾರದಲ್ಲಿ ಅವ್ರು ಮಾಡ್ರೆ ಒಳ್ಳೆ ಕೆಲಸ ಹೇಳಿ ನೀವು?
ನೀವೇ ಹೇಳಿ, ನಾನು ಸಿದ್ದರಾಮಯ್ಯನವರನ್ನಾಗ್ಲಿ ಹೇಳ್ತೀನಿ. ಅವರ ಆಡಳಿತವನ್ನಾಗ್ಲಿ- ಹೇಳಿ ಅಂತ ನಾನು ಅಲ್ಲ, ಹೇಳ್ತಿಲ್ಲ. ಸಿದ್ದರಾಮಯ್ಯನವರನ್ನಾಗ್ಲಿ ಅವರ ಆಡಳಿತವನ್ನಾಗ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಕಾಂಗ್ರೆಸ್ ವಕ್ತಾರರು ಯಾರು ಇಲ್ಲ. ನಾನೇ ಸಮರ್ಥನೆ ಮಾಡಬೇಕು. ಅಲ್ರಿ, ಕಾಂಗ್ರೆಸ್ ವಕ್ತಾರರು ಯಾರು ಇಲ್ಲ. ಪ್ರಶ್ನೆ ಸಿದ್ದರಾಮಯ್ಯನವರ ಆಡಳಿತ ಹೆಂಗಿತ್ತು ಅನ್ನೋದು ಅಲ್ಲ ಇದು. ನಾನು ಕೇಳಿದ್ದು ಸಿದ್ದರಾಮಯ್ಯನವರನ್ನು ಎದುರಿಸುವುದಕ್ಕೆ BJP ಒಟ್ಟಾರೆ ವಿಪಕ್ಷಗಳಿಗಿರಬೇಕಾದ ಸ್ಟ್ರಾಟಜಿನೇ ಬೇರೆ. ಈಗ DK ಶಿವಕುಮಾರ್ ಬಂದು ಕೂತ್ಕೊಂಡಿದ್ದಾರೆ. ಅವರ ಫೈಟಿಂಗ್ ಸ್ಟೈಲ್ ಬೇರೆ, ಇವರ ಫೈಟಿಂಗ್ ಸ್ಟೈಲ್ ಬೇರೆ. ನೀವು ನಿಮ್ಮ ರಣತಂತ್ರವನ್ನು ಬದಲಿಸಿಕೊಳ್ಳಬೇಕಾಗತ್ತೀಗ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅದಕ್ಕೆ ಪ್ರತಿಕ್ರಿಯೆ ಕೊಡಿ. ನಾನು ಕಾಂಗ್ರೆಸ್ ಅಲ್ಲಿ ಯಾರು ಇರ್ತಾರೆ ಅಥವಾ ಆಪೋಸಿಷನ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಮೇಲೆ ನಮ್ಮ ರಣತಂತ್ರ ನಿರ್ಧಾರ ಮಾಡ್ತಕ್ಕಂಥ ಅವಶ್ಯಕತೆ ನಮಗೆ ನಮ್ಗೆ ಅವಶ್ಯಕತೆನೇ ಇಲ್ಲ. ನಮ್ಮ ಶಕ್ತಿ ಮೇಲೆ ನಾವು ಹೋಗ್ತೀವಿ. ಯಾವುದೋ ಒಂದು ಚುನಾವಣೆ, 2 ಚುನಾವಣೆ, ಉಪಚುನಾವಣೆಗೆ ನಾವು ಮಾನದಂಡ ಇಟ್ಕೊಂಡು ಹೋಗೋದಲ್ಲ. ಯಾವಾಗ 2 ಸೀಟ್ ಇರ್ತಕ್ಕಂಥ ಪಕ್ಷ ಇವತ್ತು ಕಂಟಿನ್ಯೂಸ್ ಆಗಿ 15ನೇ ವರ್ಷ ಆಡಳಿತ ಮಾಡ್ತಾ ಇದೆ. ಎಲ್ಲ 22 ಪಕ್ಷ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ 22 ಪಕ್ಷದಲ್ಲೂ ವಿರೋಧ ಪಕ್ಷಗಳಿದ್ದಾವೆ. 16 ಜನ ಮುಖ್ಯಮಂತ್ರಿಗಳಿದ್ದಾರೆ, ಅಲ್ಲೂ ವಿರೋಧ ಪಕ್ಷಗಳಿದ್ದಾವೆ. ಅವರ ಪೈಕಿ ಬಹಳ ಜನ ವಿರೋಧ ಪಕ್ಷದಲ್ಲಿ ಇದ್ರು. ಡೆಸಿಮೇಟ್ ಮಾಡಿ ಬಂದಿದ್ದೀವಿ. ಹೀಗಾಗಿ DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯರಾಗಲಿ ನಮಗೆ ಏನು ಪ್ರಶ್ನೆನೇ ಅಲ್ಲ. 28ರ ಚುನಾವಣೆಯಲ್ಲಿ ಅಷ್ಟು ಭಯ ಇದ್ದಿದ್ರೆ ಈ ರೀತಿಯ ಪರಿಸ್ಥಿತಿಗಳು ಯಾಕೆ ನಿರ್ಮಾಣ ಆಗ್ತಿತ್ತು? DK ಶಿವಕುಮಾರ್ಗೆ ಏನೋ ಕಾನ್ಫಿಡೆನ್ಸ್ ಇದ್ರೆ 28ರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.